ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತು ಹಣ ನಿಮಗೆ ಬಂದಿಲ್ವಾ? ಹಾಗಿದ್ರೆ ಇವತ್ತಿನ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಖಂಡಿತವಾಗ್ಲೂ ಸಹ ನಿಮಗೆ ಕಂಪ್ಲೀಟ್ ಅಪ್ಡೇಟ್ ಆದರೆ ಅರ್ಥ ಆಗುತ್ತೆ. ಜೊತೆಗೆ ಚಾನಲ್ಗೆ ಪಟ್ಟಂತಹ ಒಂದು ಲೈಕನ್ನು ಮಾಡಿ, ಮರಿದೇ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದುವರೆಗೂ ಸಹ 1ರಿಂದ 8 ಕಂತು ಹಣ ಅದರ ರಿಸೀವ್ ಆಗಿದೆ. ಟೋಟಲ್ 16,000 ಹಣ ಅದರ ರಿಸೀವ್ ಆಗಿದೆ. ಬಟ್ ಈ ಒಂದು 9ನೇ ಕಂತು ಹಣ ಅದರ ರಿಸೀವ್ ಆಗಿಲ್ಲ. ಹಾಗಾಗಿ ಫಲಾನುಭವಿಗಳು ರಿಪೀಟೆಡಾಗಿ ಕಮೆಂಟ್ಸನ್ನು ಮಾಡ್ತಿದ್ದಾರೆ. ಎಷ್ಟು ಕಮೆಂಟ್ಸ್ ಮಾಡ್ತಿದ್ದಾರೆ ಅಂತ ಅಂದರೆ, ಸರ್ 9ನೇ ಕಂತು ಹಣ ನನಗೆ ಬಂದಿಲ್ಲ ಯಾಕೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಇನ್ನು ಕೆಲವೊಂದಿಷ್ಟು ಜನ, ಸರ್ ನನಗೆ 9ನೇ ಕಂತು ಹಣ ಬಂದಿಲ್ಲ, ನಾವು ಇಂತಹ ಡಿಸ್ಟ್ರಿಕ್ಟ್ನವರು, ನಮಗೆ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ತುಂಬಾ ಕಮೆಂಟ್ಸನ್ನು ಮಾಡ್ತಿದ್ದಾರೆ. ಅಂತಹ ಫಲಾನುಭವಿಗಳು ನೋಡಿ, ಈ ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತು ಹಣ ಮೊದಲಿಗೆ ಯಾವತ್ತಿಂದ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬರೋದಕ್ಕೆ ಶುರು ಆಗಿದೆ ಅನ್ನೋದನ್ನು ನೀವು ತಿಳ್ಕೋಬೇಕು. ನೋಡಿ, ಇದರ ಒಂದು ಪ್ರೋಸೆಸ್ಸು ಯಾವತ್ತಿಂದ ಶುರು ಆಗಿದೆ ಅಂತ ಅಂದರೆ, ನಿನ್ನೆಯಿಂದ ಇದರ ಒಂದು ಪ್ರೋಸೆಸ್ ಆದರೆ ಶುರು ಆಗಿದೆ. ಕೇವಲ ಒಂದಿಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗಷ್ಟೇ ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತು ಹಣ ಆದರೆ ಜಮಾ ಆಗಿದೆ. ನಿನ್ನೆ ಒಂದಿಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿದೆ. ಇವತ್ತು ಒಂದಿಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿದೆ. ಯಾವ ಡಿಸ್ಟಿಕ್ನವ್ರಿಗಾಗಿದೆ ಅಂತ ಹೇಳಿದ್ರೆ, ರ್ಯಾಂಡಮ್ ಆಗಿ ಒಂದಿಷ್ಟು ಫಲಾನುಭವಿಗಳಿಗೆ, ಬೇರೆ ಬೇರೆ ಜಿಲ್ಲೆಯ ಫಲಾನುಭವಿಗಳಿಗಾದರೆ ಜಮಾ ಆಗಿದೆ. ಬಿಟ್ಟರೆ ನಿಮಗೆ ಇನ್ನೂ ಸಹ ಬಂದಿಲ್ಲ ಅಂತಂದರೆ ಯಾವುದೋ ಒಂದು ರೀತಿಯ ರೀಸನ್ ಆದರೆ ಅಲ್ಲವಾ, ಅಥವಾ ನಿಮ್ಮದು ಅಕೌಂಟ್ ಪ್ರಾಬ್ಲಮ್ ಇದೆ ಅಂತ ಅಲ್ಲ, ಅಥವಾ ನಿಮ್ದು ಏನಾದರೂ ತೊಂದರೆ ಇದೆ ಅಂತ ಅಲ್ಲ. ಇದು ಜಸ್ಟ್ ಪ್ರೋಸೆಸ್ಸು ಶುರುವಾಗಿರೋದು ನಿನ್ನೆಯಿಂದ, ಹಾಗಾಗಿ ನಿಮ್ಗಳಿಗೆ ಬಂದಿಲ್ಲ. ಇದರ ಒಂದು ಪ್ರೋಸೆಸ್ಸು ಶುರುವಾಗಿರೋದು ನಿನ್ನೆಯಿಂದ, ಹಾಗಾಗಿ ಕೇವಲ ಒಂದಿಷ್ಟು ಫಲಾನುಭವಿಗಳಿಗಷ್ಟೇ ಬರ್ತಿದೆ. ಇನ್ನು ಮುಂದಿನ ದಿನಗಳಲ್ಲಿ ಹೋಗ್ತಾ ಪ್ರತಿದಿನವೂ ಸಹ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗಾದರೆ ಜಮಾ ಆಗುತ್ತೆ. ಇದು ನಿಜಕ್ಕೂ ಫಲಾನುಭವಿಗಳಿಗೆ ಶಾಕ್ ಅಂತಲೇ ಹೇಳ್ಬೋದು. ಯಾಕಂತ ಅಂದರೆ, ಮುಂದಿನ ತಿಂಗಳಲ್ಲಿ 9ನೇ ಕಂತು ಹಣ ಬಿಡುಗಡೆ ಆಗುತ್ತೆ ಅಂತ ನಾವು ಅನ್ಕೊಂಡಿದ್ವಿ. ಆದರೆ ಇದನ್ನು ನಿನ್ನೆಯಿಂದನೇ ಬಿಡುಗಡೆ ಮಾಡಿದ್ದಾರೆ. ಹಾಗಾಗಿ ಇದು 1-2 ದಿನ ಇದರ ಒಂದು ಪ್ರೋಸೆಸ್ ಆದರೆ ನಿಧಾನಕ್ಕೆ ನಡೆಯುತ್ತೆ. ಅದಾದಮೇಲೆ ನಿಮಗೆ ಪ್ರತಿದಿನವೂ ಸಹ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗಾದರೆ ಜಮಾ ಆಗುತ್ತೆ. ಈಗಾಗಲೇ ನಿಮಗೆ 1ರಿಂದ 8 ಕಂತು ಹಣ ರಿಸೀವ್ ಆಗಿದ್ರೆ, ಇನ್ನು 9ನೇ ಕಂತು ಹಣ ಅತಿ ಶೀಘ್ರದಲ್ಲ, ಇನ್ನು ಕಡಿಮೆ ಸಮಯದಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗಾದರೆ ಜಮಾ ಆಗುತ್ತೆ. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 1ರಿಂದ 7 ಕಂತು ಹಣ ಮಾತ್ರ ಬಂದಿದೆ. ಅಂಥ ಫಲಾನುಭವಿಗಳು 8ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ರು. ಅಂತಹ ಫಲಾನುಭವಿಗಳಿಗೆ ನೋಡಿ, 8ನೇ ಕಂತು ಹಣ ಜೊತೆಗೆ 9ನೇ ಕಂತು ಹಣ ಸೇರಿ ಒಟ್ಟಿಗೆ 4,000 ಹಣ ಆದರೂ ಬರಬಹುದು. ಇಲ್ಲ ಅಂತ ಅಂದರೆ 8ನೇ ಕಂತು ಹಣ ಒಂದ್ಸಲಿ, 9ನೇ ಕಂತು ಹಣ ಒಂದ್ಸಲಿ ಸಪ್ರೇಟ್ ಆಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದರೆ ಜಮಾ ಆಗುತ್ತೆ. ಇದುವರೆಗೂ ಸಹ ಕೇವಲ ಒಂದಿಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗಷ್ಟೇ 9ನೇ ಕಂತು ಹಣ ಜಮಾ ಆಗಿದೆ. ಹಾಗಾಗಿ ಇಲ್ಲಿ ಕಡಿಮೆ ಫಲಾನುಭವಿಗಳು ಕಮೆಂಟ್ಸನ್ನು ಮಾಡ್ತಿದ್ದಾರೆ. ಕಡಿಮೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬಂದಿದೆ. ನಿಮಗೂ ಸಹ ಅತಿ ಶೀಘ್ರದಲ್ಲೇ ಬರುತ್ತೆ. ಇದರ ಒಂದು ಪ್ರೋಸೆಸ್ಸು ಸ್ಪೀಡಪ್ ಆಗುತ್ತೆ. ಇನ್ನು ಕೇವಲ 1ರಿಂದ 2 ದಿನಗಳ ಒಳಗಡೆ ಇದರ ಒಂದು ಪ್ರೋಸೆಸ್ಸು ಸ್ಪೀಡಪ್ ಆಗುತ್ತೆ. ಪ್ರತಿದಿನ ಸಹ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತು ಹಣ ಬಂದಿದೆಯಾ ಇಲ್ವಾ ಅನ್ನೋದನ್ನು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಇದು ಇವತ್ತಿನ ಮಾಹಿತಿ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.